ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಸಾಂಬಾರ್. ತುಂಬಾ ಸಿಂಪಲ್ ಆಗಿ ಒಂದು ಮೊಟ್ಟೆ ಕೋಳಿ ಸಾರನ್ನ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಏನು ಬೇಡ. ಮುದ್ದೆ ಜೊತೆಗಾಗಿರ್ಬೋದು, ಚಪಾತಿಗೆ, ಇಡ್ಲಿ, ದೋಸೆ, ರೈಸು ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಆದ್ರೆ ಅನ್ಕೋತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಚಿಕನ್ ಅಂದ್ರೆ ಒಂದು ಉಂಡೆ ಕೋಳಿನ ತಗೊಂಡು ನೀಟಾಗಿ ಕಟ್ ಮಾಡಿಸಿ ತೊಳೆದು ನೀರೆಲ್ಲ ಬಸ್ತು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ತೊಳೆದು ನೀರೆಲ್ಲ ಬಸ್ತು ಇಟ್ಕೋಬೇಕು. ಇದರಲ್ಲಿ ನಾನು ಮೊಟ್ಟೆ ಮತ್ತೆ ಲಿವರು ಮತ್ತೆ ಕೊಬ್ಬು ಇದಿಷ್ಟನ್ನು ನಾನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಕೊಬ್ಬು ಸ್ವಲ್ಪ ಜಾಸ್ತಿನೇ ಇದೆ ಚಿಕನ್ ಅಲ್ಲಿ. ಇದಿಷ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊಂಡು ಚಿಕನ್ ಕೂಡ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೋಣ ಚಿಕ್ಕದು. ಈ ಮಿಕ್ಸಿ ಜಾರ್ಗೆ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ನೀಟಾಗಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 3 ಇಂಚಿನಷ್ಟು ಶುಂಠಿನ ತೊಳೆದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಕೂಡ ತೊಳೆದು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡೋಣ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ರುಬ್ಕೊಂಡಿರುವಂಥ ಮಸಾಲೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಬಿಸಿಗೆ ಇಟ್ಕೊಳ್ಳೋಣ. ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ, ತೇವ ಇದೆ. ಕುಕ್ಕರ್ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಬೇಡ, ಚಿಕನ್ನಲ್ಲಿ ಫ್ಯಾಟ್ ಇರೋದ್ರಿಂದ, ಅಂದರೆ ಕೊಬ್ಬು ಜಾಸ್ತಿ ಇರೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಜೊತೆಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿನ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಒಂದು 30 ರಿಂದ 40 ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಾದ್ಮೇಲೆ ನಾವು ಇದಕ್ಕೆ ಚಿಕನ್ ಸೇರಿಸ್ಕೊಳ್ಳೋಣ. ಇವಾಗ ತೊಳೆದು ನೀರಿಂಡಿ ಇಟ್ಕೊಂಡಿರುವಂಥ ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಚಿಕನ್ ಯಾವಾಗಲೂ ನೀರು ಇಲ್ಲ ಚೆನ್ನಾಗಿ ಬಸ್ತಿಟ್ಕೊಂಡಾಗ ನಮಗೆ ಸಾಂಬಾರು ಬೇಗ ರೆಡಿ ಆಗೋಗ್ಬಿಡುತ್ತೆ. ಇದು ಚಿಕನ್ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ, ಇನ್ನೂ ಜಾಸ್ತಿ ನೀರಿತ್ತು ಅದರಲ್ಲಿ ಅಂದರೆ ಟೈಮ್ ತೊಗೊಳುತ್ತೆ. ಅದರಿಂದ ಇವಾಗ ನಾನು ಒಗ್ಗರಣೆಗೆ ಹಾಕೊಂಡಿರೋ ಚಿಕನ್ ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನ ನೀವು ನೋಡ್ಕೊಂಡು ಹಾಕೊಳ್ಳಿ, ಕಡೆಗೆ ಹಾಕೋಬೇಕಾದ್ರೆ ಲಾಸ್ಟಲ್ಲಿ. ಇವಾಗ ಉಪ್ಪು ಸೇರಿಸಾದ್ಮೇಲೆ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಇದನ್ನ ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಇದು ಬೇಯಬೇಕಾಗುತ್ತೆ. ಅಷ್ಟೊತ್ತವರೆಗೂ ನಾವೇನು ಮಾಡೋಣ, ಇದನ್ನ ಮಧ್ಯದಲ್ಲಿ ಮುಚ್ಚಳ ತೆಗೆದು ತಿರುಗಿಸ್ಕೊತಾ ಇರಬೇಕು. ನೀರೆಲ್ಲ ಚೆನ್ನಾಗಿ ಬಿಟ್ಕೋಬೇಕದು. ನೀರು ಬಿಟ್ಕೊಂಡು ಮತ್ತೆ ಅದು ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ತಿರುಗಿಸ್ಕೊತಾ ಇರೋಣ. ಅಷ್ಟರಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಬಿಡೋಣ. ದೊಡ್ಡದೊಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು 2 ಪೀಸ್ ಚಕ್ಕೆ, 4 ರಿಂದ 5 ಲವಂಗ, 2 ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಹುರ್ಗಡ್ಲೆ ಹಾಕೊಂಡ್ಮೇಲೆ ನಾವು ಇದಕ್ಕೆ ಒಂದು ಚಿಕ್ಕ ಟೊಮೆಟೊ ಹಾಕ್ಕೊಂಡಿದ್ದೀನಿ. ದೊಡ್ಡದಾದರೆ ಅರ್ಧ ಹಾಕ್ಕೊಳ್ಳಿ, ಚಿಕ್ಕದಾದರೆ 1 ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲವುದು ನಾವು ಮನೆಯಲ್ಲೇ ಪುಡಿ ಮಾಡಿಸ್ಕೊಂಡಿರೋದ್ರಿಂದ ನಮಗೆ ಖಾರದ ಪುಡಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ. ಅದಕ್ಕೆ ನೀವು ನೋಡ್ಕೊಂಡು, ಅಂಗಡಿದಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಿಷ್ಟು ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಂಬಿಡ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಬಂದರೆ ಆಯಿತು. ಮಸಾಲಾನ ರೆಡಿ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ಮಸಾಲ ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಚಿಕನ್ ಬೇಯ್ತಾ ಇದೆ ಅಲ್ವಾ, ಮಧ್ಯದಲ್ಲಿ ನಾನು ತಿರುಗಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರು ಡ್ರೈ ಆಗಬೇಕು. ನೋಡಿ, ಈ ರೀತಿಯಾಗಿ ಇನ್ನೂ ನೀರಿದೆ, ಇನ್ನು ಸ್ವಲ್ಪ ನೀರಿದೆ. ನೀರು ಯಾವಾಗಲೂ ಫುಲ್ಲು ಡ್ರೈ ಆದಮೇಲೆ, ಅಂದರೆ ಪೂರ್ತಿಯಾಗಿ ನೀರು ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ಮಸಾಲೆ ಹಾಕಿದಾಗ ಚಿಕನ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಈ ರೀತಿ ಹಸಿ ಇರುವಾಗಲೇ ಹಾಕ್ಬಿಟ್ರೆ ತಿನ್ನಬೇಕಾದ್ರೆ ರುಚಿ ಒಂಥರ ಸ್ಮೆಲ್ ಥರ ಇರುತ್ತೆ ಚಿಕನಲ್ಲಿ. ಯಾವಾಗಲೂ ಅಷ್ಟೇ, ನಾಟಿ ಕೋಳಿ ಸಾರಾಗಿರ್ಬೋದು, ಫಾರಮ್ ಕೋಳಿ ಸಾರಾಗಿರ್ಬೋದು, ನಾವು ಚೆನ್ನಾಗಿ ಒಗ್ಗರಣೆನಲ್ಲಿ ನೀರು ಬಿಟ್ಕೊಂಡು ಮತ್ತೆ ಅದು ಪೂರ್ತಿ ಡ್ರೈ ಆಗೋವರೆಗೂ ಈ ರೀತಿಯಾಗಿ ನಾವು ಒಗ್ಗರಣೆನಲ್ಲಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸಾರು. ನೋಡಿ, ಇವಾಗ 2 ನಿಮಿಷ ಬಿಟ್ಟಿದೆ. ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾವೇನು ಮಾಡೋಣ, ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಹಾಕ್ಕೊಂಬಿಡೋಣ. ಮಸಾಲೆನೆಲ್ಲ ಸೇರಿಸಿ ಇವಾಗ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಸಿ ವಾಸನೆ ಹೋಗಬೇಕು ಮಸಾಲೆ, ಅಲ್ಲಿವರೆಗೂ ಈ ರೀತಿ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ನೀರು ಸೇರಿಸ್ಕೊಂಬಿಡೋಣ. ಪೀಸ್ಗೆಲ್ಲ ಮಸಾಲೆ ಹಿಡ್ದಿದೆ. ಇವಾಗ ನಾನು ಮಿಕ್ಸಿ ಜಾರಿಗೆ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಮಗೆ ಸಾರು ಯಾವ ಹದವಾಗಿ ಬೇಕೋ ಆ ರೀತಿಯಾಗಿ ನಾವು ಮಾಡ್ಕೊಳ್ಳೋಣ. ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ತೆಳ್ಳಗಿರಬೇಕು ನಮಗೆ ಅಂದರೆ ತೆಳ್ಳಗೆ ಮಾಡ್ಕೋಬೋದು. ನಾನಿವತ್ತು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಸಾಂಬಾರು. ಇಷ್ಟು ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಫ್ಯಾಟ್ ಅಂದರೆ ಕೊಬ್ಬು ಮತ್ತು ಮೊಟ್ಟೆ
ಲಿವರ್ ಏನು ಎತ್ತಿಟ್ಕೊಂಡಿದೆ ಇದನ್ನ ಇವಾಗ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ. ನಾನು ಸಾರು ಕಡಿಮೆ ಮಾಡ್ತಿರೋದ್ರಿಂದ ಉಪ್ಪು ಮೊದಲೇ ಸೇರಿಸಿದ್ರಿಂದ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ. ಇವಾಗ ನಾವು ಕುಕ್ಕರ್ ಮುಚ್ಚಿಬಿಟ್ಟು 4 ವಿಷಲ್ ಬರಬೇಕು. ಯಾವ ರೀತಿ ಅಂದರೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಉರಿನ 4 ವಿಷಲ್ ಬರಲಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ 7ರಿಂದ 8 ವಿಷಲ್ ಬರ್ಸ್ಕೊಳ್ಳಿ. ನಾನಿಲ್ಲಿ 4 ವಿಷಲ್ ಆದಮೇಲೆ ತೆಗ್ದಿದ್ದೀನಿ, ತಣ್ಣಗಾಗಿದೆ, ತೆಗ್ದಿದ್ದೀನಿ. ಇವಾಗ ನೋಡಿ ಚಿಕನ್ ಪೀಸು ಚೆನ್ನಾಗಿ ಬೆಂದಿದೆ, ಸಾಂಬಾರು ಕೂಡ ಸಖತ್ತಾಗಿ ಆಗಿದೆ. ಚಿಕನ್ ಸಾಂಬಾರಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದೆ. ನಾವು ಎಣ್ಣೆ ಸೇರಿಸಿಲ್ಲ, ಅರ್ಧ ಸ್ಪೂನ್ ಮಾತ್ರ ಎಣ್ಣೆ ಹಾಕಿರೋದು. ಇಲ್ಲಿ ಚಿಕನ್ನಲ್ಲಿರೋಂಥ ಫ್ಯಾಟಿಂದ ಬಿಟ್ಕೊಂಡಿರೋಂಥ ಎಣ್ಣೆ ಇದು. ರುಚಿ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಆದರೆ ನಾವು ಈ ಎಣ್ಣೆನೆಲ್ಲ ತೆಗೆದ್ಬಿಡೋಣ. ಊಟ ಮಾಡೋದಕ್ಕಾಗಲ್ಲ, ಇಷ್ಟು ಎಣ್ಣೆ ಇದ್ದರೆ ನಮಗೆ ಊಟ ಮಾಡಬೇಕು ಅಂತ ಅನ್ಸಲ್ಲ, ಊಟ ಮಾಡೋದಕ್ಕಾಗಲ್ಲ. ಅದರಿಂದ ನಾವೇನು ಮಾಡಬೇಕು, ಎಣ್ಣೆನ ಪೂರ್ತಿಯಾಗಿ ತೆಗೆದ್ಬಿಡ್ಬೇಕು. ಒಂದು ಅರ್ಧ ಸ್ಪೂನಷ್ಟು ಸಾರಲ್ಲಿ ಉಳ್ಕೊಂಡಾಗ ಎಣ್ಣೆ ಸಾಕು, ಅಷ್ಟೇ. ಇದೆಲ್ಲದನ್ನು ನಾವು ಏನು ಮಾಡೋಣ, ಒಂದು ಚಿಕ್ಕದೊಂದು ಸೌಟ್ ತೊಗೊಂಡು, ಚಿಕ್ಕ ಸೌಟ್ ತೊಗೊಂಡು ಈ ರೀತಿ ಒಂದು ಸೈಡ್ಗೆ ಇಟ್ಕೊಂಡು ಈ ರೀತಿಯಾಗಿ ನಾವು ಎಣ್ಣೆನ ತೆಗ್ಬಿಡ್ಬೋದು. ಎಣ್ಣೆ ತೆಗ್ಬಿಟ್ಟು ಆಚೆ ಹಾಕ್ಬಿಡಿ. ಏಕೆ ಅಂದರೆ ಇಷ್ಟು ಎಣ್ಣೆ ತಿಂದರೆ ನಾವು ಏನಾಗುತ್ತಲ್ವ ಬಾಡಿ, ಅದರಿಂದ ನಾವು ಎಣ್ಣೆನ ತೆಗೆದ್ಬಿಡೋಣ. ನೋಡಿ ಇವಾಗ ಸಾರು ಈ ರೀತಿಯಾಗಿ ರೆಡಿ ಆಯಿತು. ಪೀಸು ಕೂಡ ಚೆನ್ನಾಗಿ ಬೆಂದಿದೆ, ಸಾರು ಕೂಡ ಚೆನ್ನಾಗಾಗಿದೆ, ಎಣ್ಣೆನೂ ಕೂಡ ತೆಗ್ದಿದ್ದೀವಿ. ನಾವು ಯಾವಾಗಲೂ ಮುದ್ದೆ ಜೊತೆ ನಾವು ತಿನ್ನೋದ್ರಿಂದ ನಾನು ಇವತ್ತು ಕೂಡ ಮುದ್ದೆನೇ ಮಾಡ್ಕೊಂಡಿದ್ದೀನಿ. ಮುದ್ದೆ ಜೊತೆಗೂ ಸೂಪರಾಗಿರುತ್ತೆ, ರೈಸ್ ಜೊತೆಗೂ ಅಷ್ಟೇ. ಎಷ್ಟು ಊಟ ಮಾಡ್ತೀವಿ ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಚಿಕನ್ ಸಾರು ಯಾವಾಗಲೂ ಅಷ್ಟೇ, ಮೊಟ್ಟೆ ಕೋಳಿ ಸಾರು ಆಗಿರ್ಬೋದು, ಹುಂಚ ಆಗಿರ್ಬೋದು, ಅಥವಾ ನಾಟಿ ಕೋಳಿ ಸಾರು ಆಗಿರ್ಬೋದು, ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್